ನನ್ನ ಹೆಸರು ಸುಧಾಕರ್ ರೆಡ್ಡಿ ಅಂತ. ನಾನು ಮಾರತ್ತಹಳ್ಳಿ ವಾರ್ಡ್ನ ಆಕಾಂಕ್ಷಿ. ನಾನು 45 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸತತವಾಗಿ ದುಡಿದಿದ್ದೀನಿ. ಕೆಪಿಸಿಸಿ ಸಂಚಾಲಕರಾಗಿ, ಮಾರತ್ತಹಳ್ಳಿ ಬ್ಲಾಕಿನ ಎಸ್ಸಿ ವಿಭಾಗದ ಅಧ್ಯಕ್ಷರಾಗಿ, ಜಿಬಿಎ ಎಲೆಕ್ಷನ್ನಿನ ಅಶೋಕ್ ನಗರ ವಾರ್ಡಿನ ಮೊದಲನೇ ಆಕಾಂಕ್ಷಿಯಾಗಿ ಬಸವರಾಜ್ ಅಂತ ನಾನು ಮಾತಾಡ್ತಿದ್ದೀನಿ. ಇವತ್ತು ಮಾರತ್ತಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಜಿಬಿಎ ವತಿಯಿಂದ ಆಕಾಂಕ್ಷಿಗಳು ಯಾರು ಅವ್ರನ್ನೆಲ್ಲ ಕರೆಸಿ, ಜಿಲ್ಲಾಧ್ಯಕ್ಷರು ಬಂದಿದ್ರು, ನಮ್ಮ MLA ಕ್ಯಾಂಡಿಡೇಟ್ ನಾಗೇಶ್ ಅಣ್ಣ ಅವರು ಬಂದಿದ್ರು, ಮತ್ತು ವಿನೋದ ಮತ್ತು ಮಾಯಂಕ್ ಬಾಬು ಅವರೆಲ್ಲ ಬಂದು ಎಲ್ಲ ಆಕಾಂಕ್ಷಿಗಳಿಗೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಜಿಬಿಎ ಎಲೆಕ್ಷನ್ಗೆ ಅವ್ರನ್ನೆಲ್ಲ ವಿಚಾರಿಸಿ ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಕೇಳ್ತಾ ಇದ್ದಾರೆ ಸೀಟ್ಗಳೆಲ್ಲ ವಿಚಾರಿಸಿ ಇವತ್ತು, ಮತ್ತು ಸಂಘಟನೆ ಬಗ್ಗೆ ಏನ್ ಮಾಡಬೇಕು, ಜಿಬಿಎ ಎಲೆಕ್ಷನ್ ಗೆಲ್ಲಕ್ಕೆ ಮಾದೇಪುರದಲ್ಲಿ ಏನ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲರೂ ಕುಲಂಕುಷವಾಗಿ ಎಲ್ಲರೂ ವಿವರ ಮಾಡಿ, ಮತ್ತು ಕಾರ್ಯಕರ್ತರಿಗೆ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು, ಅವ್ರಿಗೆ ಟಿಕೆಟ್ ಕೊಡಬೇಕು, ಯಾವ ತರ ನಾವು ಗೆಲ್ಲಬೇಕು ಆ ತರ ಸಮಾಲೋಚನೆ ಮಾಡಿ ಇವತ್ತೆಲ್ಲಾರು ಈ ಸಮಾರಂಭ ಮಾಡಿದ್ದಾರೆ. ಟಿಕೆಟ್ ಸಿಕ್ಕಿದ್ಮೇಲೆ ನಮ್ ಕೆಲ್ಸ ನಮ್ಗೇನ್ ದುಡ್ಡೇನು ಬೇಕಾಗಿಲ್ಲ, ದೇವ್ರು ಕೊಟ್ಟಷ್ಟಿದೆ. ಜನ ಸೇವೆ ಮಾಡ್ಬೇಕು, ಜನಕ್ಕೆ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಒಂದ್ ಕಾರಣಕ್ಕೆ ಬರ್ತಾ ಇರೋದು. ಅದನ್ನ ಬಿಟ್ಟು ಬೇರೆ ನಮ್ಗೇನು ಆಸೆ ಏನಿಲ್ಲ. ಬಸವರಾಜ್ ಅಂತ ನಾನು ಮಾತಾಡ್ತಿದ್ದೀನಿ. ನಮ್ಮ ಸಮುದಾಯದ ನಾಯಕರುಗಳು, ದಲಿತರು, ಕಡುಬಡವರು, ಸಾಮಾನ್ಯ ವರ್ಗದವರು ನ್ಯಾಯ ಸಿಗ್ಬೇಕಂದ್ರೆ ನಮ್ಮಂತ ಯುವಕರಿಗಾಗ್ಲಿ ಅಥವಾ ದಲಿತರಿಗಾಗ್ಲಿ ಅಥವಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗಾಗ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಶ್ವಥ್ ನಗರ ವಾರ್ಡ್ಗೆ ಕೊಡಬೇಕು. ಅದೇ ರೀತಿ ನಾವು ವಾರ್ಡಿನ ಡೆವಲಪ್ಮೆಂಟ್ಗೋಸ್ಕರ ಅಥವಾ ಊರಿನ ಡೆವಲಪ್ಮೆಂಟ್ಗೋಸ್ಕರ ಹಗಲು ಈಗಲೂ ದುಡಿತೀವಿ. ಪ್ರತಿದಿನನೂ ಪಕ್ಷ ಸಂಘಟನೆ ಮಾಡ್ತೇವೆ. ಇವತ್ತು ಮಾರತ್ತಹಳ್ಳಿ ಬ್ಲಾಕ್ನ ಜಿಬಿಎ ಪೂರ್ವಭಾವಿ ಸಭೆ ಮತ್ತು ಏನು ಹೊಸದಾಗಿ ವಾರ್ಡ್ಗಳಾಗಿದೆ. ನಮ್ಮ ಮಾರತ್ತಹಳ್ಳಿ ವಾರ್ಡ್ಗೆ 9 ವಾರ್ಡ್ ಬರುತ್ತೆ. ಆ ವಾರ್ಡ್ಗೆ ಹೊಸದಾಗಿ ಅಧ್ಯಕ್ಷರುಗಳು ನೇಮಕ ಮಾಡೋದು ಮತ್ತು ಜಿಬಿಎ ಆಕಾಂಕ್ಷಿಗಳ ಪಟ್ಟಿಯನ್ನ ಇವತ್ತು ತಗೊಂಡ್ವಿ. ಈ ಸಭೆಯಲ್ಲಿ ಉಸ್ತುವಾರಿನ ವಹಿಸಿದಂತಹ ನಾಗೇಶ್ ಅಣ್ಣವರು, ಮಾಜಿ ಸಚಿವರು, ಹಾಗೂ ಪೂರ್ವ ಜಿಲ್ಲಾ ಅಧ್ಯಕ್ಷರು ಮೋಹನ್ ಬಾಬು ಅಣ್ಣವರು, ಹಾಗೂ ಬ್ಲಾಕ್ನ ಎಲ್ಲಾ ನಾಯಕರು ಇವತ್ತು ಹಾಜರಾಗಿದ್ರು. ಸಭೆಯಲ್ಲಿ ನೋಡಿದಾಗ ಹೊಸ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಎಲ್ಲರೂ ಅತ್ಯಮೂಲ್ಯವಾದಂತಹ ಸಲಹೆಗಳನ್ನ ಕೊಟ್ರು. ಜಿಬಿಎ ಎಲೆಕ್ಷನ್ಗೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು, ಯಾರಿಗೆ ಕೊಡ್ಬೇಕು, ಯಾರಿಗೆ ಕೊಟ್ರೆ ಗೆಲ್ತೀವಿ, ನಾವೆಷ್ಟು ಗೆಲ್ತೀವಿ ಅಂತೇಳಿ ಉತ್ತಮವಾದ ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಚುನಾವಣೆಯನ್ನು ನಡೆಸ್ತೀವಿ. ಮುಖ್ಯವಾಗಿ ಸ್ಥಳೀಯವಾಗಿ ಯಾರಿಗೆ ಹೇಳ್ತಾರೋ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ತೀವಿ. ಹೆಚ್ಚಿನ ವಾರ್ಡ್ಗಳನ್ನ ಗೆಲ್ಲೋದಿಕ್ಕೆ ನಾವೆಲ್ಲ ಕೆಲಸ ಮಾಡ್ತೀವಿ. ಮತ್ತು ಈಗಾಗಲೇ ಬೂತ್ ಮಟ್ಟದಲ್ಲಿ BLA 2ಗಳು ಮಾಡಿದೀವಿ, ಬೂತ್ ಕಮಿಟಿ ಮಾಡಿದೀವಿ, ವಾರ್ಡ್ ಕಮಿಟಿ ಮಾಡಿದೀವಿ.